ಇಲ್ಲಿ ನಮಗೆ ಬೀಳೋ ಕನಸು ಮತ್ತೊಬ್ಬರಿಗೆ ಬೀಳಬೇಕು ಅನ್ನೋ ರೂಲ್ಸ್ ಏನಿಲ್ಲ. ಅವರಿಗೆ ಬೀಳೋ ಕನಸು ನಮಗೆ ಬೀಳಬೇಕು ಅನ್ನೋ ರೆಗ್ಯುಲೇಷನ್ ಇಲ್ಲ. ಅವರಿಗೆ ಆಗುವಂತಹ ಅನುಭವ ನಮಗಾಗದೆ ಇರಬಹುದು, ನಮಗಾಗುವಂತಹ ಅನುಭವ ಅವರಿಗೆ ಆಗದೆ ಇರಬಹುದು. ಪ್ರಕೃತಿಯಲ್ಲಿನ ಇಂತಹ ಗುಣ ಲಕ್ಷಣಗಳನ್ನ ಸುಳ್ಳೆಂದು ಮೂಢತೆ ಎಂದು ನಾವೇನಾದ್ರೂ ಹೇಳಿದ್ರೆ ಅದಕ್ಕಿಂತ ಮೂಢತೆ ಮತ್ತೊಂದಿಲ್ಲ. ಅನುಭವಕ್ಕೆ ಬಂದಾಗ ಮಾತ್ರ ನಿಖರವಾಗಿ ಅರ್ಥವಾಗುವಂತಹ ಇಲ್ಲಿನ ಕೆಲವೊಂದು ಸಂಗತಿಗಳು ಮಾನವನ ಊಹೆಯನ್ನ ಮೀರಿ ನಿಲ್ಲುತ್ತವೆ. ಹಾಗೆ ಎಲ್ಲರ ಊಹೆಯನ್ನ ಮೀರಿ ನಿಂತಿರುವ ಒಂದು ಕುತೂಹಲಕಾರಿ ಸಂಗತಿಯೇ ನಮ್ಮ ಇಂದಿನ ಹೀಗೂ ಉಂಟೆ. ಕರ್ನಾಟಕದ ಆ ಸಿನಿ ನಟಿಗೆ ಎದುರಾಗುತ್ತಿರೋ ಕೆಲವೊಂದು ಚಕಿತಗಳು ಇಡೀ ಮನುಕುಲವನ್ನ ಕುತೂಹಲದಲ್ಲಿ ಮುಳುಗಿಸುತ್ತವೆ. ఎవరదే? నేనే విజయ రాజేంద్ర బహదూర్. తీరా తలుపు తీరా. నీకెంతరా ధైర్యం? ఇక్కడ ఎందుకు వచ్చావురా? నాగవల్లి, నీకేం కావాలో చెప్పు. నాకు నువ్వు కావాలరా. ఎందుకు? నిన్ను చంపాలి. నిన్ను చంపే వరకు నిద్రపోన్రా. అది నీ వల్ల సాధ్యమా? సాధ్యంరా, ఖచ్చితంగా సాధ్యం. అయితే చంపు. ఈ రోజు కాదురా, వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదురా. దుర్గాష్టమి రోజుకే కదా, ఇప్పుడెందుకు వచ్చావు? పో ఇప్పుడు. ఆ రోజరా. పోతాన్రా, మళ్ళీ వస్తాను. ವಿಷ್ಣುವರ್ಧನ್ ಹಾಗೂ ದ್ವಾರಕೀಶ್ ರವರ ಸೂಪರ್ ಹಿಟ್ ಚಿತ್ರ ಆಪ್ತಮಿತ್ರ. ಅದರಲ್ಲಿ ಗಂಗಾ ಪಾತ್ರಧಾರಿ ಸೌಂದರ್ಯರವರಿಗೆ ನಾಗವಲ್ಲಿ ಆತ್ಮವು ಆವರಿಸುತ್ತೆ, ಭಯಾನಕತೆ ಸೃಷ್ಟಿಯಾಗುತ್ತೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. సరసకురారా నను ఒకసారి కనులార తిలకించరా, నా వ్యథలన్నీ మనసార ఆలించరా. ತಮ್ಮ ನಟನೆಯ ಮೂಲಕ ನೋಡುಗರನ್ನ ಮೂಕ ಮುಕ್ತರನ್ನಾಗಿಸಿದ ಸೌಂದರ್ಯರವರು ಈ ಚಿತ್ರ ತೆರೆ ಕಾಣುವುದಕ್ಕೂ ಮುಂಚೆಯೇ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದರು. ಸೌಂದರ್ಯರವರು ದುರಂತದಲ್ಲಿ ಸಾವಿಗೀಡಾದ ನಂತರ ನಾನಾ ರೀತಿಯ ಪ್ರಶ್ನೆಗಳು ಉದ್ಭವಿಸಿದವು. ಅಂತಹ ಪ್ರಶ್ನೆಗಳಿಗೆ ಬಹುತೇಕರಿಂದ ಸಿಕ್ಕಂತಹ ಉತ್ತರ ನಾಗವಲ್ಲಿಯ ಆತ್ಮ. ನಾಗವಲ್ಲಿಯ ಆತ್ಮದ ಕುರಿತಾದ ಮತ್ತೊಂದು ಸಿನಿಮಾ ಸೆಟ್ಟೇರಿತು. ಹಾಗೆ ಸೆಟ್ಟೇರಿದ ಸಿನಿಮಾವೇ ಆಪ್ತರಕ್ಷಕ. ಚಾಮುಂಡಿ ತಾಯಿ ನಾನಿಂದು ನಿಮ್ಮನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಸಿಂಹ ಸಿಂಹ ಸಿಂಹ. ನಾಗವಲ್ಲಿಯ ಆತ್ಮದ ಕುರಿತಾದ ಆಪ್ತರಕ್ಷಕ ಸಿನಿಮಾ ಸೆಟ್ಟೇರಿದ ನಂತರ ಇಡೀ ತಂಡಕ್ಕೆ ನಾನಾ ರೀತಿಯ ವಿಚಿತ್ರಗಳು ಎದುರಾದವು. ಇಡೀ ತಂಡಕ್ಕೆ ಭಯಾನಕತೆ ಆವರಿಸಿತೆಂಬ ಮಾತು ಇಡೀ ತಂಡದ್ದಾಗಿತ್ತು. ಮೈನೋವೆಲ್ಲ ಜಾಸ್ತಿ ಇರ್ತಾ ಇತ್ತು, ಬಟ್ ವಿ ಡೋಂಟ್ ನೋ ವೈ ಅಂತ ಗೊತ್ತಿಲ್ಲ. ಎಲ್ಲರಿಗೂ ಹಂಗೆ ಇರ್ತಿದ್ವಿ, ಸ್ವಲ್ಪ ಸುಸ್ತಾಗಿರ್ತಿದ್ವಿ ಅಷ್ಟೇ. ಯಾಕೆ ಹಂಗಿರ್ತಿತ್ತು ಅಂತ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿ ತಿಂತಿದ್ವಿ, ಎಲ್ಲ ಮಾಡ್ತಿದ್ವಿ. ಆಪ್ತರಕ್ಷಕ ಶೂಟಿಂಗ್ ಸಮಯದಲ್ಲಿ ನಮ್ಮ ಜೊತೆ ಮಾತನಾಡಿದ ಡಾಕ್ಟರ್ ವಿಷ್ಣುವರ್ಧನ್ ರವರು ಹೇಳಿದ್ದು, ನಾವು ಅನುಭವಿಸುತ್ತಿದ್ದೇವೆ, ಅನುಭವಿಸಿದರೆ ಮಾತ್ರ ಅದು ಅರ್ಥವಾಗುವಂತ ಸಂಗತಿಯಾಗಿದೆ. ಪ್ರತಿಯೊಂದು ಹಂತದಲ್ಲೂ ಅಂತಹ ಅನುಭವಗಳು ನಮಗಾಗುತ್ತಿವೆ. ಅಂತಹ ಅನುಭವಗಳು ಬಹಳಷ್ಟು ಕಷ್ಟಕರವಾಗಿವೆ. ನಾನು ಅಂಥವುಗಳನ್ನು ಅನುಭವಿಸಲು ಸಿದ್ಧನಿದ್ದೇನೆಂದು ಮಾರ್ಮಿಕವಾಗಿ ಎದುರಾದಂತಹ ವಿಚಿತ್ರಗಳ ಬಗ್ಗೆ ಹೇಳಿದ್ರು ಡಾಕ್ಟರ್ ವಿಷ್ಣುವರ್ಧನ್. ತಯಾರು ಮಾಡ್ತಿರೋದ್ರಿಂದ ಹಿಡಿದು ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಒಂದು ವಿಶಿಷ್ಟವಾದ ಅನುಭವ ಆಗಿದೆ. ವೆರಿ ಡಿಫಿಕಲ್ಟ್ ಆ್ಯಂಡ್ ವೆರಿ ಡಿಫ್ರೆಂಟ್ ಫಿಲಮ್. ಪ್ರತಿಯೊಂದು ಹಂತದಲ್ಲೂ ಕೂಡ ಇದು ನಾವು ಹೇಳೋದಕ್ಕಿಂತ ಅನುಭವಿಸ್ತಾ ಇದ್ದೀವಿ ಅಂತ ಹೇಳೋದು. ಒಬ್ಬೊಬ್ಬರು ಒಂದೊಂಥರ ಅನುಭವ ಆಗಿದೆ. ಪ್ರತಿ ಕ್ಷಣದಲ್ಲೂ ಒಂದೊಂದು ಥರ, ಅದು ದೈಹಿಕದ್ದಾಗ್ಬೋದು, ಮಾನಸಿಕದ್ದಾಗ್ಬೋದು, ನಾನು ಅನುಭವಿಸ್ತಾ ಇದ್ದೀನಿ. ಇಲ್ಲ, ಈ ಥರದ್ದಾಗಲ್ಲ, ಇದಲ್ಲೇ ಫಸ್ಟ್ ಟೈಮ್ ಆಗಿರೋದು.
ಆಪ್ತರಕ್ಷಕ ಶೂಟಿಂಗ್ ಆದ ನಂತರ ಇಡೀ ಕರ್ನಾಟಕದ ಜನತೆಯ ಕಲ್ಪನೆಗೂ ಮೀರಿದ ಒಂದು ದುರಂತ ನಡೆದು ಬಿಟ್ಟಿತು. ಆ ದುರಂತವೇ ಕರ್ನಾಟಕದ ಜನತೆಯನ್ನ ತಮ್ಮ ಮನೋಜ್ಞ ಅಭಿನಯದಿಂದ ರಂಜಿಸುತ್ತಿದ್ದ ಡಾಕ್ಟರ್ ವಿಷ್ಣುವರ್ಧನ್ ರವರ ಹಠಾತ್ ಸಾವು. ಅಗೋಚರ ಶಕ್ತಿಗಳ ಆಟವ, ಆತ್ಮಗಳ ಪ್ರೇತಾತ್ಮಗಳ ಅಟ್ಟಹಾಸವ, ವಾಸ್ತವವ, ಕಲ್ಪನೆಯ, ಯಾವುದು ಸತ್ಯ ಯಾವುದು ಮಿಥ್ಯ ಎಂಬ ನಾನಾ ಪ್ರಶ್ನೆಗಳಿಗೆ ಡಾಕ್ಟರ್ ವಿಷ್ಣುವರ್ಧನ್ ರವರು ಹೇಳಿದ ಹಾಗೆ ಅನುಭವಕ್ಕೆ ಸಿಕ್ಕಾಗ ಮಾತ್ರ ಅಂತಹ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಎಂಬುದು ಮಾತ್ರ. ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೇ. ಅನುಭವಕ್ಕೆ ಬಂದಾಗ ಮಾತ್ರ ಇಲ್ಲಿನ ಕೆಲವೊಂದು ವಿಚಿತ್ರಗಳು, ಚಕಿತಗಳು ನಿಖರವಾಗಿ ಅರ್ಥವಾಗುತ್ತವೆಂಬ ಮಾತಿಗೆ ತಕ್ಕಂತೆ ಇದೀಗ ಇಡೀ ಕರ್ನಾಟಕದ ಜನತೆಯನ್ನ ಬಿಚ್ಚಿ ಬೀಳಿಸುವಂತಹ, ಕುತೂಹಲದಲ್ಲಿ ಮುಳುಗಿಸುವಂತಹ ಒಂದು ಚಕಿತ ಬೆಳಕಿಗೆ ಬಂದಿದೆ. ಅಂತಹ ಚಕಿತ ಎದುರಾಗುತ್ತಿರೋದಾದ್ರೂ ಯಾರಿಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಕರ್ನಾಟಕದ ಓರ್ವ ಸಿನಿ ನಟಿ. ಜಲ್ವಾ ಜಲ್ವಾ Yo, blaze up the walk, light it up to the beat. Come on, Jalva. Give it to me, Jalva. ಕನ್ನಡದ ಈ ಸಿನಿ ನಟಿಯನ್ನ ನಾಗ ಸರ್ಪಗಳು ಕಾವಲು ಕಾಯುತ್ತಿವೆ. ಈ ನಟಿಯ ನೆರವಿಗೆ ನಿಂತಿರುವ ಆ ಸರ್ಪಗಳು ಚಕಿತಗಳನ್ನು ಎದುರಾಗಿಸುತ್ತಿವೆ. ಕನ್ನಡದ ಈ ಸಿನಿ ನಟಿಗೆ ಎದುರಾಗಿರುವಂತಹ ಚಕಿತವು ಊಹೆಗೂ ಮೀರಿದ್ದಾಗಿದೆ, ವಿಜ್ಞಾನಕ್ಕೂ ನಿಲುಕದ ಸಂಗತಿಯಾಗಿದೆ. ಅದಕ್ಕೆ ಕಾರಣ ನಾಗಸರ್ಪಗಳು ತಾವಾಗಿ ಬಂದು ಈಕೆಗೆ ಕಾವಲು ಕಾಯುತ್ತಿರುವುದು. ತಾವಾಗಿಯೇ ಬಂದು ಈ ನಟಿಗೆ ಕಾವಲು ಕಾಯುತ್ತಿರುವ ನಾಗಸರ್ಪಗಳು ಈಕೆಗೆ ನಾನಾ ರೀತಿಯ ನೆರವು ನೀಡುತ್ತಿವೆ. ಅಸಲಿಗೆ ಆ ನಾಗ ಸರ್ಪಗಳು ಕನ್ನಡದ ಆ ನಾಯಕ ನಟಿಗೆ ಕಾವಲು ಕಾಯುವುದಕ್ಕೂ ಮುಂಚೆ ಎದುರಾದಂತಹ ವಿಚಿತ್ರಗಳಾದ್ರೂ ಏನು, ನಾವು ಶೂಟಿಂಗ್ ಮಾಡಲು ಮುಂದಾದಾಗ ನಡೆದದ್ದಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. Jalva. Jalva. Yo, blaze up the walk, light it up. ಕನ್ನಡದ ಈ ಸಿನಿ ನಟಿಗೆ ಎದುರಾಗುತ್ತಿರುವ ಊಹೆಗೂ ನಿಲುಕದ ಚಕಿತಗಳ ಬಗ್ಗೆ, ಸರ್ಪಗಳು ತಾವಾಗಿಯೇ ಬಂದು ಕಾವಲು ಕಾಯುತ್ತಿರುವುದರ ಬಗ್ಗೆ, ಸರ್ಪಗಳು ನಾನಾ ರೀತಿಯಲ್ಲಿ ನೆರವನ್ನ ನೀಡುತ್ತಿರುವ ಬಗ್ಗೆ ಓರ್ವರು ಮಾಹಿತಿಯನ್ನ ನೀಡಿದ್ರು. ಅಂತಹ ಸಂಗತಿಗಳನ್ನ ಅವರು ಬಹಳಷ್ಟು ಗೌಪ್ಯವಾಗಿಟ್ಟಿದ್ದಾರೆಂದು ಹೇಳಿದ್ರು. ಓರ್ವರಿಂದ ನಟಿಯ ಚಕಿತಕಾರಿ ಸಂಗತಿಗಳ ಬಗ್ಗೆ ಮಾಹಿತಿಯನ್ನು ಪಡೆದ ನಾವು ಫೋನಿನ ಮೂಲಕ ನಟಿಯೊಂದಿಗೆ ಅವರ ಪೋಷಕರೊಂದಿಗೆ ಮಾತನಾಡಿದೆವು. ನಾವು ಎಷ್ಟೇ ಕನ್ವಿನ್ಸ್ ಮಾಡಿದ್ರೂ ನಟಿಯಾಗಲಿ ಪೋಷಕರಾಗಲಿ ಶೂಟಿಂಗ್ಗೆ ಒಪ್ಪಿಗೆ ನೀಡಲಿಲ್ಲ. ಕೆಲವಾರು ದಿನಗಳ ನಂತರ ನಾವು ಮತ್ತೆ ಫೋನ್ ಮೂಲಕ ಮಾತನಾಡಿದೆವು. ಆಗಲೂ ಬೇಡವೆಂದರು. ನಾವು ಆ ಸಂಗತಿಯನ್ನು ಬಹಳಷ್ಟು ಗೌಪ್ಯವಾಗಿ ಇಟ್ಟಿದ್ದೇವೆ, ಅಂತಹ ಸಂಗತಿ ಯಾರಿಗೂ ಗೊತ್ತಾಗುವುದು ಬೇಡವೇ ಬೇಡವೆಂದು ಬಿಟ್ಟರು. ಆದರೆ ನಮ್ಮ ಪ್ರಯತ್ನವನ್ನ ನಾವು ನಿಲ್ಲಿಸಲಿಲ್ಲ. ಕೆಲವರ ನೆರವಿನೊಂದಿಗೆ ನಟಿಯ ಪೋಷಕರನ್ನ ಕನ್ವಿನ್ಸ್ ಮಾಡಲು ನಾವು ಕೊನೆಗೂ ಸಫಲರಾದೆವು. ನಟಿಯ ಪೋಷಕರು ಒಪ್ಪಿಗೆ ನೀಡಿದ ದಿನವೇ ನಾವು ಅವರ ಮನೆಯತ್ತ ಧಾವಿಸಿದೆವು. ಆ ನಟಿಯ ಮನೆಗೆ ಹೋಗುವುದಕ್ಕೂ ಮುಂಚೆ ನಾವು ಅವರ ಪೋಷಕರಿಗೆ ಮತ್ತೆ ಫೋನ್ ಮಾಡಿದಾಗ ನಟಿಯ ತಾಯಿಯವರು ಮಗಳು ಇದೀಗ ಮನೆಯಲ್ಲಿ ಇಲ್ಲ, ಶೂಟಿಂಗ್ ಆಗಿ ಆಚೆ ತೆರಳಿದ್ದಾರೆಂದು ಹೇಳಿದ್ರು.
ನಾವು ಪರವಾಗಿಲ್ಲ, ಸದ್ಯಕ್ಕೆ ನೀವೇ ಮಾಹಿತಿಯನ್ನು ನೀಡಿರೆಂದು ಹೇಳಿ ನಾವು ನಟಿಯ ಮನೆಯ ಕಡೆಗೆ ಧಾವಿಸಿದೆವು. ಸರ್ಪಗಳು ಕಾವಲು ಕಾಯುತ್ತಿರುವ ನಟಿಯ ಮನೆಗೆ ಹೋದಾಗ ಕತ್ತಲಾಗಿತ್ತು. ಮನೆಯಲ್ಲಿ ನಟಿಯ ತಾಯಿ ಮಾತ್ರ ಇದ್ದರು. ಆರಂಭದಲ್ಲಿ ಶೂಟಿಂಗ್ ಎಲ್ಲ ಬೇಡವೆಂದು ಹೇಳಿದ ನಟಿಯ ತಾಯಿಯವರು, ನಾರಾಯಣಸ್ವಾಮಿಯವರೇ ಹೀಗೂ ಉಂಟೆ ಕಾರ್ಯಕ್ರಮವನ್ನು ನಾವು 10 ವರ್ಷಗಳಿಂದ ನೋಡುತ್ತಿದ್ದೇವೆ. ಆದರೆ ನಮ್ಮ ಮನೆಯಲ್ಲಿ ಹೀಗೂ ಉಂಟೆ ಎಂಬಂತಹ ಬಹಳಷ್ಟು ವಿಚಿತ್ರಗಳು, ಚಕಿತಗಳು ಎದುರಾಗುತ್ತಿವೆ. ಅಂಥವುಗಳಿಂದ ನಮ್ಮನ್ನ ಆಶ್ಚರ್ಯ ಆವರಿಸಿದೆ, ಭಯ ಆವರಿಸಿದೆ ಎಂಬ ಮೊದಲನೇ ಮಾತು ಇವರದ್ದಾಗಿದೆ. Jalva, Jalva. Yo, blaze up the walk, light it up. ನಾನುವೇ ಹೀಗೂ ಉಂಟೆ ಸುಮಾರು ನೋಡ್ತೀನಿ. ನನ್ನ ಮನೆ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ನನಗೇನೆ ಮೈ ಜುಮ್ ಅನ್ನುತ್ತೆ. ಹೆಂಗೆ ಹೇಳೋದು, ಏನಿದು, ನಿಜಾನ ಸುಳ್ಳ, ಹೇಗೆ ಇದು ಅಂತ ನನಗೆ ತುಂಬಾ ಆಶ್ಚರ್ಯನೂ ಆಗುತ್ತೆ, ಒಂದು ಕಡೆ ಭಯನೂ ಆಗುತ್ತೆ. ನಿಮ್ಮ ಮನೆಯಲ್ಲಿ ಎದುರಾಗುತ್ತಿರುವ ಚಕಿತಗಳಾದರೂ ಏನು, ವಿಚಿತ್ರಗಳಾದರೂ ಏನು, ನಾಗಸರ್ಪಗಳು ನಿಮ್ಮ ಮಗಳಿಗೆ ಕಾವಲು ಕಾಯುತ್ತಿರೋದಾದರೂ ಹೇಗೆ, ನೆರವಿಗೆ ನಿಂತಿರೋದಾದರೂ ಹೇಗೆ ಎಂಬ ನಮ್ಮ ನಾನಾ ಪ್ರಶ್ನೆಗಳಿಗೆ ಕನ್ನಡ ಸಿನಿ ನಟಿಯ ತಾಯಿಯವರು ನಾನು ಆರಂಭದಿಂದ ಅದನ್ನು ಹೇಳುತ್ತೇನೆಂದು ಹೇಳಿ ಮಾತನ್ನು ಮುಂದುವರಿಸಿದ್ರು. ಆಗಿನ್ನೂ ನನ್ನ ಮಗಳಿಗೆ 4 ವರ್ಷ. ಕೆಲವಾರು ಕಾರಣಗಳಿಂದ ನಾವು ಒಂದು ಊರಿನಿಂದ ಬೆಂಗಳೂರಿಗೆ ಬಂದು ನೆಲೆಸಿದೆವು. ನಾನು ಸರ್ಕಾರಿ ಶಾಲಾ ಶಿಕ್ಷಕಿ. ಪತಿಯದ್ದು ಸಣ್ಣ ಪ್ರಮಾಣದ ಮೈನಿಂಗ್ ವ್ಯವಹಾರ. ಬಹುತೇಕ ಆಚೆಯೇ ಇರುತ್ತಿದ್ದರು. ನಾವು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಸುಂಕದ ಕಟ್ಟೆಯ ಬಳಿಯಲ್ಲಿರುವ BL ಲೇಔಟ್ನಲ್ಲಿ ವಾಸವಾಗಿದ್ದೆವು. ಮಾಗಡಿ ನೋಡಿ BL ಲೇಔಟ್, ಬ್ಯಾಟಳ್ಳಿ ಹಿಂಭಾಗ. ಮಗಳಿಗೆ 10 ವರ್ಷಗಳು ತುಂಬಿದವು. ಮಗಳಲ್ಲಿನ ಹಠಮಾರಿತನದ ಕಾರಣ ಆಕೆಯನ್ನ ಮೈಸೂರಿನ ಒಂದು ರೆಸಿಡೆನ್ಷಿಯಲ್ ಶಾಲೆಗೆ ಹಾಕಿದೆವು. ಎಷ್ಟು ಹಠ ಅಂತಂದ್ರೆ ಇದು ಬೇಕು ಅಂದ್ರೆ ಇದು ಬೇಕು. ಅವಳಿಗೆ ನನಗೆ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ, ಆದಷ್ಟು ಮಾಡ್ತಿದ್ದೆ. ವಾರದಲ್ಲಿ 2 ದಿನ ಬೆಂಗಳೂರಿನಲ್ಲಿ ಇರುತ್ತಿದ್ದಳು, ಉಳಿದ ದಿನಗಳು ಮೈಸೂರಲ್ಲಿ. ಅದೊಂದು ದಿನ ಬೆಂಗಳೂರಿಗೆ ಬಂದ ಮಗಳು ಮೈಸೂರಿಗೆ ತೆರಳುವ ಸಮಯದಲ್ಲಿ 200 ರೂಪಾಯಿಗಳನ್ನು ಕೊಟ್ಟಾಗ ಕಡಿಮೆಯಾಯಿತೆಂದಳು. ಮತ್ತಷ್ಟು ಬೇಕೆಂದು ಹಠ ಬಿಟ್ಟಿದಳು. ನನಗೆ ಸಿಟ್ಟು ಬಂದು, ನನ್ನ ಬಳಿ ಇರೋದು ಇಷ್ಟೇ, ಬೇಕಾದರೆ ತೆಗೆದುಕೋ, ಇಲ್ಲವಾದರೆ ಬಿಡೆಂದು 100ರ 2 ನೋಟುಗಳನ್ನು ಬಿಸಾಡಿಬಿಟ್ಟೆ. ನಾನು ಬಿಸಾಡಿದ 100ರ 2 ನೋಟುಗಳು ಕಾಂಪೌಂಡ್ನಿಂದ ಆಚೆಗೆ ಬಿದ್ದವು. ಅಳುತ್ತಲೇ ಮಗಳು ಆ ಹಣವನ್ನು ತೆಗೆದುಕೊಳ್ಳಲು ಕಾಂಪೌಂಡ್ನಿಂದ ಆಚೆ ಹೋಗಿ ಕೈ ಹಾಕಿದ ಕೂಡಲೇ ಒಂದು ಭಯಾನಕತೆ ಎದುರಾಯಿತು. ಹಾಗೆ ಎದುರಾದ ಭಯಾನಕತೆಯೇ ಮಗಳು ಹಣವನ್ನು ತೆಗೆದುಕೊಂಡ ಕೂಡಲೇ ಸುಮಾರು 15 ಅಡಿಗಳಷ್ಟು ಉದ್ದದ ಒಂದು ದೊಡ್ಡದಾದ ನಾಗರ ಸರ್ಪ ಮೇಲೆ ಎದ್ದದ್ದು, ಹೆಡೆ ಎತ್ತಿ ನಿಂತದ್ದು. ಹಿಂಗೆ ಬಿಸಾಕ್ಬಿಟ್ಟೆ. ಅದು ಇವಳೇನು ಮಾಡಿದ್ಲು, ಹತ್ಕೊಂಡು ಹೋಗ್ಬಿಟ್ಟು ಆ ದುಡ್ಡನ್ನು ಅವಳು ಹಿಂಗೆ ಎತ್ಕೊಂಡ್ಳು. ಬುಸ್ ಅಂತ ಒಂದು ಹಾವು, ಆ ಸಿಂಬಿ ಹಾಕೊಂಡು ಕೂತಿತ್ತು ಹಾವು, ಅದ್ರ ಮೇಲೆ ದುಡ್ಡು ಬಿದ್ದಿತ್ತು. ಈ ಹುಡುಗಿ ಹೋಗಿ ತಗೋತು. ಬುಸ್ ಅಂತ ಹಾವು, ಹೌದು, ಮೇಲೆ ಕೈ ಹಾಕಿ ತೊಗೊಂಡ್ಬಿಡ್ತು ಈ ಹುಡುಗಿ. ಹಾವು ಒಂದು 15 ಅಡಿ ಇತ್ತು ಸರ್. ಹೆಡೆ ಎತ್ತಿ ನಿಂತ ಹಾವು ತದನಂತರ ಮನೆಯ ಕಾಂಪೌಂಡ್ ಗೋಡೆಯ ಕೆಳಗೆ ಇದ್ದಂತಹ ರಂಧ್ರವನ್ನ ಹೊಕ್ಕಿತು. ಅದು ಅಲ್ಲೇ ವಾಸವಾಗಿತ್ತು. ಅದು ಕಾಂಪೌಂಡಿಂದ ಒಳಗೆ, ಕಾಂಪೌಂಡಿಂದ ಹೊರಗಡೆ ಪಿಲ್ಲರ್ ಒಳಗಡೆ ನಮ್ಮ ಮನೆ ಅಡಿಲೇ ಇತ್ತು. ಅಡಿಲೇ ಹೋಯ್ತು. ಹಿಂಗೆ ಬಗ್ಗೆ ಹಿಂಗೆ ನೋಡ್ಬೋದು ಸರ್, ಹಿಂಗೆ ಗೋಡೆ ಹಿಂಗೆ ಬಗ್ಗೆ ಹಿಂಗೆ ನೋಡಿದ್ರೆ ಇದೆ ಪಿಲ್ಲರ್ ಅಡಿಲಿ ಹೋಗುತ್ತೆ. ಹಿಂಗೆ ನೋಡ್ಬೋದು, ಆರಾಮ್ಸೆ ನೋಡ್ಬೋದು.
ಕಂಪೌಂಡ್ ಕೆಳಗಿದ್ದ ಬಿಲದಲ್ಲಿದ್ದ ಹಾವು ಮತ್ತೆ ಮತ್ತೆ ಕಾಣಿಸಿಕೊಳ್ಳಲು ಆರಂಭಿಸಿತು. ಕೆಲವೊಂದು ಬಾರಿ ಕಾಣಿಸದೇ ಇದ್ದಾಗ ಕಾಣಿಸಲಿಲ್ಲವಲ್ಲ ಎಂದು ಮನಸ್ಸಲ್ಲಿ ಅಂದುಕೊಂಡರೆ ಆ ಹಾವು ಪ್ರತ್ಯಕ್ಷವಾಗಲು ಆರಂಭಿಸಿತು. ನಾನು ನೋಡಲೇಬೇಕಂತ ನಿಂತ್ಕೊಂಡ್ರೆ ಕಾಣಿಸುತ್ತೆ, ಅವತ್ತು ಬಂದೇ ಬರುತ್ತೆ. ನೀನು ಕಡ್ಡಿ ಥರ ನಿಂತ್ಕೊಂಡಿದ್ಯಲ್ಲ ಬಂದು, ನೀನು ಸರ್ ನಿನ್ನೇನು ನಾನು ನೋಡಲೇ ಇಲ್ವಲ್ಲ ಅಂತ. ಹಿಂಗೆ ಸರ್ ಕಾಂಪೌಂಡ್ ಇದೇ ಕಾಂಪೌಂಡ್ ಅಲ್ಲೇ ಉತ್ತಾ ಇರೋದು. ಹಿಂಗೆ ಬಂದು ಅದ್ರ ಹತ್ರ ಹೇಳ್ತಾ ಇದ್ದೆ. ಇಳಿಯೋಕ್ಕೆ ಶುರು ಮಾಡಿಬಿಡ್ತು. ಇಳಿದ್ಬಿಟ್ಟು ಫೇಸ್ ಟು ಫೇಸ್ ಬಂದು ನಿಂತ್ಕೊಂಡ್ಬಿಡ್ತು. ಈ ಕಾಂಪೌಂಡ್ ಒಂದೇ ಅಡ್ಡ, ಅದೆಲ್ಲಿ ನಿಂತಿದೆ ಇಲ್ಲಿ ನಾನು ನಿಂತಿದ್ದೀನಿ. ನನಗೆ ಒಂಥರ ಆವಾಗ ಮೈ ಜುಮ್ಮನ್ ಫುಲ್ ಹಿಂಗೆ ಬಾಯಿ ತೆಗೀತು. ಅಂತಹ ಚಕಿತವು ಎದುರಾದ ನಂತರ ಕನಸಲ್ಲಿ ಆ ಹಾವು ಕಾಣಿಸಲು ಆರಂಭಿಸಿತು. ಹಾಗೆ ಕಾಣಿಸಿಕೊಂಡ ಹಾವು ಮಾತನಾಡಲು ಆರಂಭಿಸಿತು. ಏನು ಮಾತನಾಡಿದ್ದೆಂಬ ನಮ್ಮ ಪ್ರಶ್ನೆಗೆ ನಟಿಯ ತಾಯಿಯವರಿಂದ ಬಂದಂತಹ ಉತ್ತರ, ತಾನು ವಾಸವಾಗಿರುವ ಕಂಪೌಂಡ್ ಕೆಳಗಿನ ಬಿಲದ ಜಾಗದಲ್ಲಿ ನಿಮಗಾಗಿ ಒಂದು ಮಾಣಿಕ್ಯವನ್ನ, ಅಂದರೆ ನಾಗಮಣಿಯನ್ನ ಇಡುತ್ತೇನೆ, ಅದನ್ನು ನೀವು ತೆಗೆದುಕೊಳ್ಳಿ ಎಂಬುದು. 5 ದಿನಗಳ ಕಾಲ ಮಾತ್ರ ನಾನದನ್ನು ಅಲ್ಲಿಟ್ಟಿರುತ್ತೇನೆ ಎಂಬುದು. ಆಮೇಲೆ ಒಂದಿನ ಕನಸಲ್ಲಿ ಬಂದು ನಿಮ್ಮ ಮನೆ ಮುಂದೆ ಮಾಣಿಕ್ಯ ಇಟ್ಟಿದ್ದೀನಿ ತಗೋಬೇಕು ಅಂತ ಹೇಳ್ತು. ಮನೆ ಮುಂದೆ ಸೇಮ್ ಅದೇ ಹಾವು. ನಾನೇ ಮಾಣಿಕ್ಯ ಇಟ್ಟದು, ಒಂದು ನಾಗಮಣಿ ಅದು. ನೀವು ತುಂಬ ದೊಡ್ಡ ಇದಾಗ್ತೀರಾ, 5 ದಿನ ಮೇಲೆ ನಾನು ಇರೋದಿಲ್ಲ, ಜಸ್ಟ್ 5 ಡೇಸ್ ಅಷ್ಟೇ. ಅಂತಹ ಕನಸು ಬಿದ್ದ ಮಾರನೇ ದಿನ ಎದ್ದು ಬಿಲದ ಕಡೆಗೆ ನೋಡಿದ್ರೆ ಏನೂ ಇಲ್ಲ, ಕತ್ತಲಾಯಿತು. ಸುಮಾರು 1:30 ಆಯಿತು. ಮುಂಜಾನೆ ಶಾಲೆಗೆ ಹೋಗುವ ಕಾರಣ ರಾತ್ರಿಯ ಮನೆಯ ಮುಂದೆ ನೀರನ್ನು ಹಾಕಿ ಕಸವನ್ನು ಗುಡಿಸಲು ಹೋದ ಇವರಿಗೆ ಒಂದು ಚಕಿತ ಎದುರಾಯಿತಂತೆ. ಹಾಗೆ ಎದುರಾದ ಚಕಿತವೇ ಕಂಪೌಂಡ್ ಕೆಳಗಿನ ಹಾವಿನ ಬಿಲದ ಜಾಗದಲ್ಲೇ ನಕ್ಷತ್ರದಂತಹ ಬೆಳಕು ಕಾಣಿಸಿಕೊಳ್ಳಲು ಆರಂಭಿಸಿದ್ದು. ಅಂದರೆ ನಾಗಮಣಿ ಇದ್ದದ್ದು. ನಕ್ಷತ್ರದಂತೆ ಹೊಳೆಯುತ್ತಿದ್ದ ನಾಗಮಣಿಯು ಹಾವಿನ ಬಿಲದ ಬಳಿ ಆ ರಾತ್ರಿ ಕಾಣಿಸಿಕೊಂಡ ನಂತರ ನಟಿಯ ತಾಯಿಯವರು ಮಾಡಿದ್ದಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. Jalva, Jalva. Yo, blaze up the walk, light it up. ಬಾಡಿಗೆ ಮನೆಯ ಕಂಪೌಂಡ್ ಗೋಡೆಯ ಕೆಳಗಡೆ ಇದ್ದಂತ ಹಾವು ಕನಸಿನಲ್ಲಿ ಬಂದು ನಾಗಮಣಿಯನ್ನ 5 ದಿನಗಳ ಕಾಲ ಬಿಲ್ಲದ ಬಳಿಯಲ್ಲಿ ಇಟ್ಟಿರುತ್ತೇನೆ, ಅದು ನಿಮಗೆ ಸೇರಬೇಕಾಗಿದೆ, ಅದನ್ನ ತೆಗೆದುಕೊಂಡು ಅದನ್ನ ಪೂಜೆ ಮಾಡಿಕೊಂಡು ಜೀವನ ಸಾಗಿಸಿರಿ, ನೀವು ಬಹಳಷ್ಟು ವೃದ್ಧಿಯಾಗುತ್ತೀರೆಂಬ ಮಾತುಗಳನ್ನಾಡಿದ ನಂತರದ ದಿನ ರಾತ್ರಿ ಸುಮಾರು 9:30 ಸಮಯದಲ್ಲಿ ಹಾವಿನ ಬಿಲದ ಜಾಗದಲ್ಲಿ ನಕ್ಷತ್ರದಂತಹ ಹೊಳಪು ಕಾಣಿಸಲು ಆರಂಭಿಸಿತು. ಅಂತಹ ಬೆಳಕು ಒಂದು ಭತ್ತದ ಕಾಳಿನಷ್ಟು ಗಾತ್ರದ ಚೂರಿನಿಂದ ಹೊರಹೊಮ್ಮುತ್ತಿತ್ತು. ನಾನು ನೀರಿಂದ ಎರ್ಚಕ್ಕೆ ಹಿಂಗೆ ಹೋದಾಗ ಅಲ್ಲಿ ಒಂದು ಬೆಳಕು ಕಾಣ್ತು ಸರ್. ಅದು ಒಂದು ಅಕ್ಕಿ ಕಾಳಷ್ಟೇ ಇತ್ತು, ಇಷ್ಟೇ ಭತ್ತ ಅಷ್ಟಿತ್ತು. ಆ ಸ್ಟಾರಲ್ಲಿ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಕಲರ್ ಅಲ್ಲಿ ಮಿನುಗ್ತಾ ಇತ್ತು. ಆವಾಗ ನಾನು ನೋಡ್ಬಿಟ್ಟು ಸಡನ್ನಾಗಿ ಏನು ಇದು ಫ್ಲ್ಯಾಶ್ ಆಗ್ತಿದೆಯಲ್ಲ, ರಾತ್ರಿ ಏನು ಮಾಣಿಕ್ಯ ಅಂತಲ್ಲ, ಏನು ಮಾಣಿಕ್ಯ ಇದು ಅಂದ್ಕೊಂಡು ಒಂದು ಅರ್ಧ ಗಂಟೆ ನೋಡಿದೆ. ಮನೆಯ ಕಂಪೌಂಡ್ ಗೋಡೆಯ ಕೆಳಗಡೆ ಇದ್ದಂತಹ ನಾಗಸರ್ಪವು ವಾಸಿಸುವ ಬಿಲದ ಜಾಗದಲ್ಲಿ ಅಂದು ರಾತ್ರಿ ನಕ್ಷತ್ರದಂತೆ ಹೊಳೆಯುವ ದೃಶ್ಯವನ್ನ ಇವರು ನೋಡುತ್ತಾ ನಿಂತು ಬಿಟ್ಟರಂತೆ. ಮೈಸೂರಿನಿಂದ ಬಂದಿದ್ದ ಇದೀಗ ಸಿನಿ ನಟಿಯಾಗಿರೋ ಮಗಳಿಗೆ ಸಹ ಅದನ್ನ ತೋರಿಸಿದರಂತೆ. ಜೊತೆಗೆ ಪಕ್ಕದ ಮನೆಯ ಅಜ್ಜಿಗೂ ಸಹ ಅದನ್ನ ತೋರಿಸಿದರಂತೆ. ಹಾಸ್ಟೆಲಿಂದ ಬಂದಿದ್ಲು. ನೋಡಿದ್ರು ಏನಾದರೂ ಕಾಣಿಸುತ್ತಾ ಜಾಗ ನೋಡು ಮುಂದ್ಗಡೆ ಅಂದೆ. ಅದೇನೋ ಮಿನುಗ್ತಾ ಇತ್ತಲ್ಲ ಅಂತಂದ್ಲು. ನಮ್ಮ ಮನೆ ಒಬ್ಬರು ಅಮ್ಮ ಇದ್ದರು. ಅಮ್ಮ ನೀವು ನೋಡಿಮ್ಮ ಅಂತಂದೆ. ಮ್ಯಾಗಿ ಅಜ್ಜಿ ಅಂತ ಹೆಸರು. ಅವರು ನೋಡಿದ್ರು, ಇವ್ ಮಗನೇ ಏನದು ಮಿನುಗ್ತಾ ಇತ್ತಲ್ಲ ಅಂದರು. ಒಂದು ಭತ್ತ ಕಾಳಷ್ಟಿತ್ತು ಸರ್, ಒಂದು ಭತ್ತ ಕಾಳಷ್ಟಿತ್ತು ಅಷ್ಟೇ, ಮಿಂಚ್ತಾ ಇತ್ತು ಮಾತ್ರ.
ಫುಲ್ಲು ಸ್ಟಾರ್ ಅಂತ ತಿಳ್ಕೊ, ಸ್ಟಾರ್ ಬಿದ್ದೋದಂಗೆ ಅಂತ ಹೇಳಿ ನಾವು ಸ್ಟಾರ್ ಹೆಂಗೆ ನೈಟು ಒಂದು 9:30 10 ಗಂಟೆ ಮೇಲೆ ಅದು ಸ್ಟಾರ್ಟ್ ಆಗ್ತಿತ್ತು. ಇಡೀ ನೈಟ್ ಇರ್ತಿತ್ತು. ಪುನಃ 2ನೇ ದಿನ ಮತ್ತೆ ಒಂದು 10 ಗಂಟೆಗೆ ಹೋಗಿ ನೋಡಿದೆ. ಊಟ ಎಲ್ಲ ಆದಮೇಲೆ ಕೈ ತೊಳೆದ್ಮೇಲೆ ಹೋಗಿ ನೋಡಿದೆ, ಮಳೆ ಗಾಳಿಲೇ ಮಿಂಚ್ತಿತ್ತು ಸರ್. ಆವಾಗ ನನಗೆ ಕನ್ಫರ್ಮ್ ಆಗೋಯ್ತು ಸರ್. 2ನೇ ದಿನವೂ ಸಹ ರಾತ್ರಿ 9:00ವರೆಗೆ ಹಾವಿನ ಬೆಲದ ಜಾಗದಲ್ಲಿ ಆರಂಭವಾಯಿತು ನಕ್ಷತ್ರದಂತಹ ಬೆಳಕು. ಅದನ್ನ ಎತ್ತಿಕೊಳ್ಳಲು ಭಯ. ಏನಾಗಿ ಬಿಡುತ್ತೋ, ಅದೃಷ್ಟವು ಲಭಿಸುತ್ತಾ ದುರಾದೃಷ್ಟವು ಆವರಿಸುತ್ತೋ ಎಂಬ ಭಯ. ಅಂತಹ ಸ್ಥಿತಿಯಲ್ಲಿ ಇವರು ಮೈನಿಂಗ್ ವ್ಯವಹಾರದಲ್ಲಿದ್ದ ಸಂಡೂರಿಗೆ ಹೋಗಿದ್ದ ಇವರ ಪತಿಯವರಿಗೆ ಕರೆ ಮಾಡಿದ್ರು. ತಮ್ಮ ಕನಸಿನಲ್ಲಿ ಕಂಡಂತಹ ಹಾವಿನ ಬಗ್ಗೆ, ನಾಗಮಣಿಯ ಬಗ್ಗೆ ವಿವರಿಸಿದ್ರು. ನಿನಗೆಲ್ಲೋ ಭ್ರಮೆ ಅನಿಸುತ್ತೆ, ಹುಚ್ಚು ಅನಿಸುತ್ತೆ ನಿನಗೆ. ಅದು ಮಿಂಕಿ ಹುಳ ಇರಬೇಕು, ನೈಟಲ್ಲೆಲ್ಲ ಮಿಂಡ್ಕೊಂಡು ಓಡಾಡುತ್ತಲ್ಲ. 3ನೇ ದಿನವೂ ಸಹ ನಾಗಸರ್ಪದ ಬಿಲದ ಬಳಿಯಲ್ಲಿ ರಾತ್ರಿ 9:00ವರೆಯಿಂದ ವಿಶೇಷ ಬೆಳಕು ಉತ್ಪತ್ತಿಯಾಗಲು ಆರಂಭಿಸಿತು. ಅದನ್ನ ಕೆಲವಾರು ಗಂಟೆಗಳ ಕಾಲ ಕಣ್ಣಾರೆ ನೋಡಿದ ಇವರು ಪತಿಗೆ ಮತ್ತೆ ಫೋನ್ ಮಾಡಿದರಂತೆ. ಸ್ವಲ್ಪ ಜೋರು ಮಾಡಿದರಂತೆ. ನೀವು ಬಂದು ನೋಡಿರಿ ಸಾಕೆಂದರಂತೆ. ಅಂತಹ ಒತ್ತಾಯಕ್ಕೆ ಮಣಿದು ಪತಿ ಸಂಡೂರಿನಿಂದ ಬಂದರು. ಅದನ್ನು ನೋಡಲು ಕಾದು ನಿಂತ ಇವರ ಪತಿ ರಾತ್ರಿ 9:00ವರೆಯ ನಂತರ ಚಕಿತಗೊಂಡರು. ಅದಕ್ಕೆ ಕಾರಣ ಗೋಧಿ ಗಾತ್ರದ ವಿಶೇಷವಾದ ಬೆಳಕನ್ನ ಹೊರಸೂಸುತ್ತಿದ್ದ ನಾಗಮಣಿ. ಇವತ್ತು ನೋಡು, ನಾಳೆನೂ ನೋಡು, ನಾಡಿದ್ದು ನೋಡು, ಇನ್ನು ಆಗೋಯ್ತು. ಇವತ್ತು 3ನೇ ದಿನ, ಇನ್ನು 2 ದಿನ ಇರೋ ಟೈಮ್. ಅದು ಬಂದು ಡೈಲಿ ಎಚ್ಚರಿಕೆ ಕೊಡ್ತಾ ಇತ್ತು. 2 ದಿನ ಆಗೋಯ್ತು, ಇವತ್ತಿಗೆ 3 ದಿನ ಆಗೋಯ್ತು, ಹೇಳು ಹೇಳು. ಗೋಧಿ ಗಾತ್ರದ ವಸ್ತುವಿನಿಂದ ವಿಶೇಷವಾದ ಬೆಳಕು ಸೃಷ್ಟಿಯಾಗುವುದನ್ನು ನೋಡಿದ ಇವರ ಪತಿ ನಂಬಲಿಲ್ಲ. ಅದನ್ನು ಎತ್ತಿ ನೋಡುವಂತಹ ಧೈರ್ಯವನ್ನ ಅವರು ಮಾಡಲಿಲ್ಲ. ಬದಲಿಗೆ ನನ್ನನ್ನ ಬೈದ್ರು. ಅದಕ್ಕಾಗಿ ಮನೆಯಲ್ಲಿ ಒಂದು ಸಣ್ಣ ಗಲಾಟೆಯೇ ನಡೆದು ಬಿಟ್ಟಿತು. ಅಂತಹ ಜಗಳದ ನಡುವೆ ಇಬ್ಬರಲ್ಲೂ ಮುನಿಸು ಆವರಿಸಿತು. ಹಾಗೆ 5 ದಿನಗಳು ಕಳೆದೇ ಬಿಟ್ಟರು. 6ನೇ ದಿನ ಹೋಗಿ ನೋಡಿದಾಗ ಗೋಧಿ ಗಾತ್ರದ ವಸ್ತು ಇರಲಿಲ್ಲವಂತೆ. ನಕ್ಷತ್ರದ ಹೊಳಪು ಇಲ್ಲದಂತಾಗಿತ್ತಂತೆ. ಇವ್ರಿಗೆ ಏನು ಮನಸ್ಸು ಕೊಡಲಿರೋ ಭಗವಂತ ಗೊತ್ತಿಲ್ಲ, ಹೋಗಲಿಲ್ಲ. 5ನೇ ದಿನನೂ ಬಂದು ನೋಡು, ಮುಗೀತು ಬಿಡು, ಇನ್ನು ನಾನು ಸಿಗಲ್ಲ, ನೋಡೋಣ, ಇನ್ನು 10 ವರ್ಷಕ್ಕೆ ನೋಡ್ಕೊಳ್ಳೋಣ ಬಿಡು ಅಂತ. ಆ ಸರ್ಪದಿಂದ ಅಂತಹ ಚಕಿತವು ಎದುರಾದ ನಂತರ ಮನೆಯಲ್ಲಿ ಊಹೆಗೂ ಮೀರಿದ ನಾನಾ ರೀತಿಯ ಚಕಿತಗಳು ಎದುರಾಗಲು ಆರಂಭವಾದವು. ಹಾಗೆ ವರ್ಷಗಳು ಕಳೆದವು. ಮಗಳು ಚಿತ್ರ ನಟಿಯಾದಳು, ನಾಯಕ ನಟಿಯಾದಳು. ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜಾನೆ ಅರಾನೆ ರಾಂಜನ್ನಾರೆ. ನನ್ನ ಮನಸ್ಸು ಹಾಡಿದ ತಿತ್ಲಿ ತಿತ್ಲಿ ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ನನ್ನ ಮನಸ್ಸು ಹಾಡಿದ ತಿತ್ಲಿ ತಿತ್ಲಿ ನಿನ್ನೆ ನೋಡುತ್ತ ತಿತ್ಲಿ ತಿತ್ಲಿ. ಚಿತ್ರ ನಟಿಯಾದ, ನಾಯಕ ನಟಿಯಾದ ಇವರ ಮಗಳಿಗೆ ಸಂಬಂಧಪಟ್ಟಂತೆ ಇದೀಗ ಊಹೆಗೂ ಮೀರಿದ ಚಕಿತಗಳು ಎದುರಾಗುತ್ತಿವೆಯಂತೆ. ಹಾಗೆ ಎದುರಾಗುತ್ತಿರುವ ಚಕಿತಗಳೇ ಮಗಳು ಮಲಗಿದಾಗ ತಲೆಯ ಮೇಲೆ ಆ ಹಾವು ಹೆಡೆಯೆತ್ತಿ ನೆರಳಾಗಿ ನಿಲ್ಲುವುದು. ಆಕೆಯ ರೂಮಿನ ಬಾಗಿಲ ಬಳಿ 2 ಸರ್ಪಗಳು ಕಾವಲು ಕಾಯುವುದು. ತಾನು ಎಲ್ಲಿಗೆ ಹೋದರೂ ಅವು ಆಕೆಗೆ ಕಾಣಿಸಿಕೊಂಡು ನಾವಿದ್ದೇವೆಂದು ನಾನಾ ವಿಧಾನದಲ್ಲಿ ಹೇಳುವುದು. ಯಾವ ಬರುತ್ತೆ, ಸುತ್ಕೊಂಡು ಕಾಲೆಲ್ಲ ಸುತ್ತು ಬಿಡ್ತದೆ. ಆಮೇಲೆ ಮಲಗುವಾಗ ಮೇಲ್ಗಡೆ ನೆರಳಲ್ಲಿ ಹಾವು ಬರುತ್ತೆ. ಅವಳು ಮಲಗಿರುವಾಗ ತುಂಬ ಚಳಿ ಆಗಿಬಿಡುತ್ತೆ. ಇವು ತುಂಬ ಚಳಿ ಅಂತ ಆ ಮಗು ಅಂದ್ಕೊಂಡ್ರೆ ಹಿಂಗಿರೋ ಫ್ಯಾನು ಹಿಂಗೆ ತಿರುಗಿಬಿಡುತ್ತೆ, ಸ್ಟ್ಯಾಂಡಿಂಗ್ ಫ್ಯಾನು. ನೆಕ್ಸ್ಟು ಅಯ್ಯೋ ಇದು ಶಕೆಲಪ್ಪ ಅಂತಂದರೆ ಪುನಃ ಅವಳ ದಿಕ್ಕಿಗೆ ತಿರುಗಿಬಿಡುತ್ತೆ. ಕಾವಲಿದೆ ನನಗೆ ಅಂತ. ಏನು ಭಯ ಆಗಲ್ವ ನಿನಗೆ? ಏನಕ್ಕೆ ಹೆದರ್ಕೋಬೇಕು? ನನ್ನನ್ನು ನೋಡ್ಕೊಳಕ್ಕೆ ನಿಂತಿರೋದು. ನಾಗಸರ್ಪಗಳ ಕಾವಲಿನೊಂದಿಗೆ ಅವುಗಳು ಸೃಷ್ಟಿಸುತ್ತಿರುವಂತಹ ಚಕಿತಗಳೊಂದಿಗೆ ಜೀವನ ಸಾಗಿಸುತ್ತಿರುವ ಆ ನಾಯಕ ನಟಿ ನಾವು ಶೂಟಿಂಗ್ ಮಾಡುತ್ತಿದ್ದ ಸಮಯದಲ್ಲಿ ಮನೆಗೆ ಬಂದರು. Yo,
blaze up the walk, light it up to the beat. Come on. ಕನ್ನಡದ ಆ ನಾಯಕ ನಟಿಗೆ ಕಾವಲು ಕಾಯುತ್ತಿರೋ ಆ ಸರ್ಪಗಳು ಇರೋದಾದ್ರೂ ಹೇಗೆ? ಆ ಸರ್ಪಗಳಿಂದ ಮನೆಯಲ್ಲಿ ಎದುರಾಗುತ್ತಿರುವಂತಹ ಚಕಿತಗಳಾದ್ರೂ ಏನು? ಆ ನಾಗ ಸರ್ಪಗಳು ಆ ನಾಯಕ ನಟಿಗೆ ಯಾವಾಗಿನಿಂದ ಕಾವಲು ಕಾಯುತ್ತಿವೆ? ಅದು ಆರಂಭವಾಗಿದ್ದಾದ್ರೂ ಹೇಗೆ? ಅಸಲಿಗೆ ಕನ್ನಡದ ಆ ನಾಯಕ ನಟಿಯಾದ್ರೂ ಯಾರು? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.